ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಗಸೆ ಚಟ್ನಿನ ಮಾಡ್ತಾಯಿದ್ದೀನಿ. ಈ ಚಟ್ನಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್. ಪ್ರತಿಯೊಬ್ಬರ ಮನೆಯಲ್ಲಿ ಏನಿರುತ್ತೋ ಇಲ್ಲ ಗೊತ್ತಿಲ್ಲ, ಅಗಸೆ ಚಟ್ನಿ ಅಥವಾ ನಮ್ಮ ಸೈಡು ಅಗಸೆ ಹಿಂಡಿ ಅಂತಲೇ ಕರೆಯೋದು ನಾವು. ಇದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಯಾವ ಥರ ಸೌಂಡ್ ಬರಬೇಕಂದ್ರೆ ಚಟಪಟ ಅಂತ ಸೌಂಡ್ ಆಗಬೇಕು. ಸೌಂಡ್ ಆದ ತಕ್ಷಣ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಜೀರಿಗೆ, ಉಪ್ಪು ಹಾಕಿಬಿಟ್ಟು ಅದಕ್ಕೆ ಮತ್ತೆ ಒಂದು 7-8 ಹೆಸರು ಬೆಳ್ಳುಳ್ಳಿ ಕೂಡ ಹಾಕಬೇಕು. ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ಮೆಲ್. ಸ್ವಲ್ಪ ಜೀರಿಗೆ, ಒಂದು 7-8 ಹೆಸರು ಬೆಳ್ಳುಳ್ಳಿ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ರುಬ್ಕೋಬೇಕು. ಅಂದರೆ ಫುಲ್ ಪೇಸ್ಟ್ ಥರ ಆಗಲ್ಲ ಫಸ್ಟ್ ಟೈಮ್ ಅಂದರೆ. ಆಮೇಲೆ ಅದಕ್ಕೆ ಸ್ವಲ್ಪ ಮತ್ತೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಕೈಯಾಡಿಸ್ಬೇಕು. ಅದಾದಮೇಲೆ ಸ್ವಲ್ಪ ಮತ್ತು ಖಾರದ ಪುಡಿನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು, ಅಂದರೆ ಜಾಸ್ತಿ ಖಾರ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ, ಕಡಿಮೆ ತಿನ್ನೋದು ಮೀಡಿಯಮ್ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕಬೇಕು. ಹಾಕಿಬಿಟ್ಟು ಮತ್ತೆ ಒಂದು ಸರಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಆದಮೇಲೆ ಪೇಸ್ಟ್ ಆಗುತ್ತೆ. ಅದು ಚೆನ್ನಾಗಿ ಪೇಸ್ಟ್ ಆದಮೇಲೆ ಆಮೇಲೆ ನಾನು ನಮ್ಮದು ಡಬ್ಬಿ ಇದೆ ಅಲ್ವಾ, ಅದಕ್ಕೆ ತುಂಬ್ಕೋತಾ ಇದ್ದೀನಿ. ಸೂಪರ್ ಕಾಂಬಿನೇಷನ್. ಒಂದು ಸರಿ ಮಾಡಿದ್ದೀನಿ 15 ದಿನ ಇಲ್ಲ, ಒಂದು ತಿಂಗ್ಳುಗಟ್ಲೆನೂ ತಿನ್ಬೋದು, ಏನೂ ಆಗೋಲ್ಲ. ಯಾಕಂದರೆ ಇದು ಒಣದಾಗಿರೋದ್ರಿಂದ ತುಂಬಾ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಿಸಿ ಅನ್ನ ಮೇಲೆ ಚಟ್ನಿ ಪುಡಿ, ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇರಬೇಕೆ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬೇಕಿದ್ದರೆ ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಹಾಕ್ತೀರಾ ಕಮೆಂಟಲ್ಲಿ ಸೂಪರ್ ಕಾಂಬಿನೇಷನ್ ಅಂತ ಹೇಳಿಬಿಟ್ಟು. ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್. ಚೆನ್ನಾಗಿರುತ್ತೆ.